ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಒಂದು ಜೀವನದ ಚರಿತ್ರೆ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇದ್ರಿ. ಮೇಡಮ್, ನೀವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಇಲ್ಲ ನೀವು ಮೊದ್ಲು 120 kg ಇದ್ದೆ ಅಂತ ಹೇಳ್ತೀರಾ, ನಿಮ್ಮ ಮೊದ್ಲು ಯಾವ ತರ ನೀವಿದ್ರಿ, ಇವಾಗ ಯಾವ ತರ ಆಗಿದ್ದೀರಾ, ನಿಜವಾಗ್ಲೂ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ಇದನ್ನ ಕಮೆಂಟ್ ಅಲ್ಲಿ ಕೇಳ್ಕೊಳೋದಕ್ಕೋಸ್ಕರ ನಾನು ಮತ್ತೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಜೀವನದ ಚರಿತ್ರೆ ಹೇಳ್ಬೇಕು ಅಂತ ಅಂದ್ರೆ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ದೇವರಸಳ್ಳಿ, ಬೆಳೆದಿದ್ದು ಬೆಂಗಳೂರು. ಬೆಂಗಳೂರಲ್ಲಿ ಬೆಳೆದು ನನ್ನ ವಿದ್ಯಾಭ್ಯಾಸ ಹೀಗೆ ನಡೀತಾ ಇತ್ತು. ನನಗೆ ಮದ್ವೆ ಆಗಿದ್ ಬಂದು 8ನೇ ಕ್ಲಾಸಲ್ಲೇ ನಾನು ಮದ್ವೆ ಆದೆ. ಅಂದ್ರೆ ನಾನು ಡ್ಯಾಡಿಗೆ ಅಕ್ಕನ ಮಗನ್ನೇ ಮದ್ವೆ ಮಾಡ್ಕೊಂಡಿದ್ದು. ನಾನ್ ಬಂದು 8ನೇ ಕ್ಲಾಸ್ ಹುಡುಗಿ, 8ನೇ ಕ್ಲಾಸಲ್ಲೇ ಮೆಚೂರ್ ಆಗಿದ್ದು. ನನ್ಗೆ 8ನೇ ಕ್ಲಾಸ್ ಪಾಸ್ ಆಗ್ತಾ ಇರಂಗೆ ಮದ್ವೆ ಮಾಡ್ಬಿಟ್ರು. ರಿಲೇಷನ್ ಅಲ್ಲೇ ಮದ್ವೆ ಮಾಡಿದ್ರು. ಯಾಕಂದ್ರೆ ಅತ್ತೆಯವ್ರಿಗೆ ಆರೋಗ್ಯ ಪರಿಸ್ಥಿತಿ ಸರಿಗಿರ್ಲಿಲ್ಲ ಆಗ. ಹಾಗಾಗಿ ನನ್ಗೆ ಆ ಏಜ್ ಅಲ್ಲೇ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ನೀವೇ ತಿಳ್ಕೊಳ್ಳಿ, ಯಾಕಂದ್ರೆ ಅವಾಗ ಇನ್ನೂ ಆಟ ಆಡ್ಕೊಂಡು ಓಡಾಡ್ಕೊಂಡು ಇರ್ಬೇಕಾಗಿದ್ ವಯಸ್ಸು. ಆ ವಯಸ್ಸಲ್ಲೇ ಮದ್ವೆ ಆಯ್ತು. ಜೀವನ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ಭವಿಸಿದೀನಿ, ಸಿಕ್ಕಾಪಟ್ಟೆ ನೋವು ಅನ್ಭವಿಸಿದೀನಿ. 8ನೇ ಕ್ಲಾಸ್ಗೆ ಮದ್ವೆ ಆಯ್ತು. ಅತ್ತೆ ಮನೆಗ್ ಬಂದ್ರೆ ಸೊ ತುಂಬಿದ ಫ್ಯಾಮಿಲಿ, ಇಬ್ರು ನಾದ್ನಿ, ಒಬ್ರು ಮೈದ, ಅತ್ತೆ ಮಾವ ಎಲ್ಲ ಇದಾರೆ, ರಿಲೇಷನ್. ಆದ್ರೂ ನನ್ಗೇನು ಅಡ್ಗೆ ಬರ್ತಾ ಇರ್ಲಿಲ್ಲ, ಟಿಫನ್ ಮಾಡಕ್ ಬರ್ತಿಲ್ಲ, ಒಂದು ಕಾಫಿ ಟೀ ಮಾಡಕ್ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ನ ಲೈಫ್ ಹೇಗಿತ್ತು ಅಂದ್ರೆ, ಸ್ಕೂಲಿಂದ ಬರೋದು, ಬ್ಯಾಗ್ ತಗೊಂಡೋಗಿ ಮನೇಲಿ ಇಡೋದು, ಅಜ್ಜಿ ಇರ್ತಿದ್ರು, ನಮ್ಮ ಅಜ್ಜಿ ಜೊತೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಅಷ್ಟೇ ಹೊರತು ನನ್ ಬೇರೆ ಏನು ಅಡ್ಗೆ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಒಂದೊಂದು ಟೀ ಮಾಡೋದಿಂದನೂ ನಾನು ಬೈಸ್ಕೊಂತಿದ್ದೆ ನಮ್ಮ ಮನೇಲಿ, ಟೀ ಮಾಡೋದಿಕ್ ಬರಲ್ಲ, ಅಡ್ಗೆ ಮಾಡೋದಿಕ್ ಬರಲ್ಲ, ಹಾಗೆ ಹೇಗೆ ಅಂತ. ಅದ್ರೊಳಗು ಎಲ್ಲಾ ತರ ಕಷ್ಟ ಅನ್ಭವಿಸ್ಕೊಂಡು, ಎಲ್ಲಾರ ಹತ್ರನು ಬೈಸ್ಕೊಂಡು ಹಾಗೂ ಜೀವನ ಮಾಡ್ಲೇಬೇಕಲ್ಲ. ಯಾಕಂದ್ರೆ ನಾವು ಅಷ್ಟೆಲ್ಲ ಮೆಚುರಿಟಿ ಇಲ್ಲ. 8ನೇ ಕ್ಲಾಸ್ ಪಾಸ್ ಆಗಿರೋ ಹುಡ್ಗಿ ಎಷ್ಟು ಮೆಚುರಿಟಿ ಇರುತ್ತೆ ನೀವೇ ಹೇಳಿ. ಆಮೇಲೆ ಏನ್ ಮಾಡ್ದೆ, ಕೊನೆಗೆ ಮಕ್ಳಾಗೋದಿಕ್ಕೆ ಅನ್ಕೊಂಡು, ಸೊ ನನ್ಗೆ 94ರಲ್ಲಿ ಮದ್ವೆ ಆಯ್ತು. 94ರಲ್ಲಿ ಮದ್ವೆ ಆಗಿ 95ರಲ್ಲೇ ನಾನು ಪ್ರೆಗ್ನೆಂಟ್ ಆಗಿ ಸೊ ಹಾಸ್ಪಿಟಲ್ ಎಲ್ಲ ಹೋಗಿ ತೋರಿಸ್ಕೊಂಡ್ ಬಂದೆ. ಡಾಕ್ಟರ್ ಬಂದು ಕನ್ಸೀವ್ ಆಗಿಜಾ ಅಂತ ಹೇಳಿದ್ರು. ಅವಾಗ ಬಂದು ನನ್ನ ಏಜ್ ಬಂದು 15 ವಯಸ್ಸು. 15 ಏಜ್ಗೆ ನಾನು ಕನ್ಸೀವ್ ಆಗಿದ್ದು. ಆಮೇಲೆ ಸರಿ ಅನ್ಬಿಟ್ಟು ಪ್ರೆಗ್ನೆಂಟ್ ಅಂತೆಲ್ಲ ಚೆನ್ನಾಗ್ ಬಂತು. ಸ್ಕ್ಯಾನ್ ಎಲ್ಲ ಮಾಡಿದ್ರು, ಓಕೆ ಮಗು ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಹಣೆ ಬರ ಏನಿತ್ತೋ ಗೊತ್ತಿಲ್ಲ. ನನ್ಗ ಆ ಮಗು ಅಬಾರ್ಷನ್ ಆಗೋಯ್ತು. ಅಬಾರ್ಷನ್ ಆದ್ಮೇಲೆ ತಿರ್ಗಾ ನನ್ ಪ್ರಾಬ್ಲಮ್ ಶುರುವಾಯ್ತು. ಹಾಗೂ ಹೀಗೂ ಅನ್ಕೊಂಡು ಮತ್ತೆ ನಾನು ತಿರ್ಗಾ ನೋವನ್ನು ಅನ್ಭವಿಸ್ಕೊಂಡು ಹೀಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲೇ ಮತ್ತೆ ನನ್ಗೆ ಮತ್ತೆ ಹಾಸ್ಪಿಟಲ್ಗಂತೂ ತುಂಬಾ ತೋರಿಸಿದ್ದೀನಿ. ಯಾಕಂದ್ರೆ ನಾನು ರಿಲೇಷನ್ ಅಲ್ಲಿ ಮದ್ವೆ ಆಗಿ ಮಕ್ಳು ತುಂಬಾನೇ ಅಬ್ನಾರ್ಮಲ್ ಆಗ್ತಿತ್ತು. ಅದಾದ್ಮೇಲೆ ಒಂದ್ ಗಂಡ್ ಮಗು ಆಯ್ತು. ಗಂಡ್ ಮಗು ತುಂಬಾ ಚೆನ್ನಾಗಿತ್ತು. ಮಗು ಹುಟ್ಟಿ ಅರ್ಧವರೆಗೆ ಸತ್ತೋಯ್ತು. ಸೊ ಆ ಮಗು ಟೆಸ್ಟಿಂಗ್ ಎಲ್ಲ ಮಾಡಿ ನೋಡಿದಾಗ ಅಲ್ಲಿ ಲಾಸ್ಟ್ ರಿಪೋರ್ಟ್ ಏನಂತ ಬಂತು, ಮಗು ತಲೆಲೆ ನೀರ್ ತುಂಬಿದೆ. ಸೊ ಏನಕ್ಕೆ? ಸೊ ರಿಲೇಷನ್ ಅಲ್ಲಿ ಮದ್ವೆ ಆಗಿರೋದಕ್ಕೆ. ಅದು ಡೆಲಿವರಿ ಆಗಿ ಆ ಮಗು ಇಷ್ಟು ದಪ್ಪ ಇತ್ತು. ಆ ಮಗುನ ತಗೊಂಡೋಗಿ ಅದು ಮಾಡ್ಬೇಕಾರೆ ಅದು ನಿಜವಾಗ್ಲೂ ಅಷ್ಟು ಕರಳು ಕಿತ್ತು ಬಂತು. ಅಷ್ಟೊಂದು ನೋವಾಯ್ತು. 2ನೇ ಮಗುದು ಆ ತರ ಪ್ರಾಬ್ಲಮ್ ಆಯ್ತು. ಆಮೇಲೆ 3ನೇ ಮಗುಗೆ ಮತ್ತೆ ಇದ್ ಮಾಡಕ್ ಹೋದ್ವು. 2001ರಲ್ಲೇ ನನ್ ಮಗ್ಳು ಕನ್ಸೀವ್ ಆದ್ರೆ ಡಾಕ್ಟರ್ ಬಂದು ನಮ್ಗೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಯಾಕಂತಂದ್ರೆ ನೀವ್ ರಿಲೇಷನ್ ಅಲ್ಲಿ ಮದ್ವೆ ಆಗಿದ್ದೀರಾ, ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೋಬೇಕಾಯ್ತು. ನಮ್ಗೆ ಅದೇನು ಗೊತ್ತಿಲ್ಲ. ಯಾಕೆ ನನ್ಗೊಂದು 16 ವರ್ಷ 17 ವರ್ಷ ಇರ್ಬೋದು. ನನ್ ಮಗಳು ನನ್ಗೆ ಹೊಟ್ಟೆಲಿ ಇರ್ಬೇಕಾರೆ ನನ್ಗೆ ಏನ್ ಗೊತ್ತು. ಸೊ ನಮ್ಮನೇಲೂ ಅಷ್ಟೆಲ್ಲ ತಿಳುವಳಿಕೆ ಇರೋರು ಯಾರು ಇರ್ಲಿಲ್ಲ. ಇಲ್ಲ ಇದು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಮಗು ನಿಮ್ಗೆ ಹುಟ್ಟಿದ್ರು ಅಬ್ನಾರ್ಮಲ್ ಆಗಿರುತ್ತೆ, ನಿಮ್ಗೆ 2ನೇ ಮಗು ಗಂಡ್ ಮಗು ಹೋಯ್ತಲ್ಲ ಅದೇ ತರನೇ ಈ ಮಗುನು ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಇಲ್ಲ ದೇವ್ರ ಮೇಲೆ ಭಾರ ಹಾಕ್ತಿವಿ, ಹೇಗಾಗುತ್ತೋ ಹಾಗಾಗ್ಲಿ. ಮತ್ತೆ ನಾನು ಯಾಕೆಂದ್ರೆ ನನ್ಗೆ ಮಗು ಆಗೋದಕ್ಕೆ, ಮಗು ಹೊಟ್ಟೆಲ್ ನಿಲ್ಲೋದಿಕ್ಕೆ ನಾನು ಟ್ರೀಟ್ಮೆಂಟ್ ಜಾಸ್ತಿ ತಗೊಂತಿದ್ದೆ. ಅಷ್ಟೊಂದು ನೋವು ಪಡ್ತಿದ್ದೆ. ಮತ್ತೆ ಹೇಗೆ ನಾನ್ ತಗ್ಸಲ್ಲ ಅಂತ ನಾನು ಅಟೆಂಪ್ಟ್ ಮುತ್ಕೊಂಡೆ. ಸೊ ಅವಾಗ ಏನೋ ಒಂದು ನಿಜವಾಗ್ಲು ವೆಂಕಟೇಶ್ವರ ಸ್ವಾಮಿ ದಯಾ ಅನ್ಸುತ್ತೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಹರಸ್ಕೊಂಡು ಎಲೆ ಅಡಿಕೆಲೆ ₹1 ಇಟ್ಬಿಟ್ಟು ಹರಸ್ಕೊಂಡೆ. ಈ ಮಗು ನೀಟಾಗಿ ಡೆಲಿವರಿ ಆಗಿ ನನ್ ಕೈ ತುಂಬಾ ಮಗು ಸಿಕ್ಕಿ, ಮಗು ಚೆನ್ನಾಗಾದ್ರೆ ನನ್ಗೆ ಬಂದು ನಿನ್ ದೇವಸ್ಥಾನಕ್ಕೆ ಒಂದು ಮಗು ತೂಕ ನಾನ್ ನಿಮ್ಗೆ ತೋಳಂಬರ ಮಾಡಿಸ್ತೀನಿ ಅಂತ ಹರಸ್ಕೊಂಡೆ. ನಿಜವಾಗ್ಲು ವೆಂಕಟೇಶ್ವರ ಸ್ವಾಮಿ ಮಹಿಮೆ ಏನೋ. ನನ್ ಮಗಳು ಡಾಕ್ಟ್ರು ಚೆನ್ನಾಗಿಲ್ಲ ಅಂದಿದ್ ಮಗು ಅಷ್ಟು ಚೆನ್ನಾಗಾಯ್ತು. ಹೊಟ್ಟೆಲೆ ಮಗು ಕೂಡ ಸೂಪರ್ ಆಗಾಯ್ತು. 2001ನೇ ಇಸ್ವಿಲೆ ನನ್ ಮಗಳು ಸೋಮೇಶ್ವರಿ ಹುಟ್ಟಿದ್ಲು.
ಸೌಮ್ಯಶ್ರೀ ಹುಟ್ಟಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನನ್ನ ಲೈಫಲ್ಲಿ ಏನೋ ಒಂಥರ ಫ್ರೀಡಮ್ ಬಂದಂಗೆ ಆಯ್ತು. ಯಾಕೆ ಅಂತ ಅಂದ್ರೆ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೇಲಿ ಶುರುವಾಗಿ ಹೋಗಿತ್ತು, ಇವಳು ಬಂಜೆ, ಇವಳು ಮಕ್ಳಾಗಲ್ಲ, ಇವಳು ಬಂಜೆ, ಇವಳು ಮಕ್ಳಾಗಲ್ಲ, ನನ್ ಮಗಂಗೆ ಇನ್ನೊಂದು ಮದ್ವೆ ಮಾಡ್ತೀನಿ. ನಮ್ಮ ಮಾವ ಎಲ್ಲ ಆಗ್ಲೇ ನನ್ಗೆ ಹೇಳೋದಕ್ ಶುರು ಮಾಡಿದ್ರು, ಬೈಯೋದಕ್ ಶುರು ಮಾಡಿದ್ರು. ಇಂತ ಗೊಡ್ಡಸನ್ ಕಟ್ಕೊಂಡು ನಾನೇನ್ ಮಾಡ್ಲಿ, ನಿನ್ ಮಕ್ಳಾಗಲ್ಲ, ಹೋಗು ನೋಡ್ ಚಾ ಅಂದ್ಬಿಟ್ಟು ಈ ತರ ಎಲ್ಲಾ ತೊಡೆ ತೊಡ್ತಿದ್ರು ನಮ್ಮ ಮಾವ. ಯಾಕಂದ್ರೆ ಇನ್ನೊಂದ್ ಮದ್ವೆ ಮಾಡ್ಬಿಡ್ತೀನಿ ಮಗನ್ಗೆ, ನಿನ್ ಮಕ್ಳಾಗಲ್ಲ ಅನ್ಕೊಂಡು. ಅದ್ರೊಳಗೆ ನನ್ಗೆ ವೆಂಕಟೇಶ್ವರ ಸ್ವಾಮಿ ದಯಿಂದ ನನ್ ಮಗಳು ಹುಟ್ಟಿದ್ಲು. ನನ್ ಮಗಳು ಹುಟ್ಟಿದ್ಮೇಲೆ ಮತ್ತೆ ಒಂದೂವರೆ ವರ್ಷ ಗ್ಯಾಪ್ ಇತ್ತು. ಅವಾಗ ನಾನು ಮತ್ತೆ ಕನ್ಸೀವ್ ಆದೆ. ಸೇಮ್ ಪ್ರಾಬ್ಲಮ್ ರೀ, ಸೇಮ್ ಪ್ರಾಬ್ಲಮ್. ಯಾಕಂದ್ರೆ ನನ್ಗೆ ಏನಾಗ್ತದೆ ಅಂದ್ರೆ ಪ್ರತಿ ಸಲ ಪ್ರೆಗ್ನೆಂಟ್ ಆದಾಗ್ಲೂ ಡಾಕ್ಟರ್ ಶಾಪ್ ಹೋಗ್ಲೇಬೇಕು, ನಾನು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಟ್ರೀಟ್ಮೆಂಟ್ ತಗೊಂಡ್ರೆ ಮಗು ಚೆನ್ನಾಗ್ ಹುಡ್ತಾ ಇದ್ದಿದ್ದು, ಇಲ್ಲಾಂದ್ರೆ ಮಗು ಚೆನ್ನಾಗ್ ಹುಡ್ತಾ ಇರಲಿಲ್ಲ. ಆ ತರ ಪ್ರಾಬ್ಲಮ್ ಆಗೋಗಿತ್ತು. ಆಮೇಲೆ ಏನ್ ಮಾಡಿದೆ, ಮತ್ತೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿಲ್ಲ. ಎರಡನೇ ಬೇಬಿನೂ ಮತ್ತೆ 4 ತಿಂಗಳಿಗೆ ಅಬಾರ್ಷನ್ ಮಾಡಾಕಿದ್ದು. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆಮೇಲೆ 2004ನೇ ಇಸ್ವಿಲೆ ತಿರ್ಗಾ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ನನ್ ಮಗ ತೇಜಸ್ ಹುಡ್ತಾ. ನನ್ಗೆ ಅದು ಗಂಡ್ ಮಗು ಅಂತ ಹೇಳಿದ ತಕ್ಷಣ ಅದು ಎಲ್ಲಿ ಇಲ್ದೇ ಇರೋ ಖುಷಿ ಆಗುತ್ತೆ. ಎರಡನೇ ಮಗುಗೆ ನಮ್ಮ ಮನೇಲಿ ಎಲ್ಲಾರು ಬಂದು, ಎರಡನೇದು ನಿಂಗೆ ಹೆಣ್ಮಗು ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಗೆಸ್ ಮಾಡಿ ಇಟ್ಬಿಟ್ಟಿದ್ರು. ಮೇಲ್ ಭಗವಂತ ನಾನು ಇರಲ್ವೇನ್ರಿ, ಯಾರೇನೇ ಗೆಸ್ ಮಾಡಿದ್ರು ಭಗವಂತ ನಾನು ಮಾಡೋ ಗೆಸ್ ಮುಂದೆ ಯಾರ್ ಗೆಸ್ಸು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎರಡನೇ ಮಗು ಅಂತೂ ನನ್ ಗಂಡ್ ಮಗು ಆಯ್ತು. ನಿಜವಾಗ್ಲೂ ನಾನು ತುಂಬಾ ಖುಷಿ ಪಟ್ಟೆ. ಆದ್ರೆ 2 ಮಕ್ಳನ್ನ ಆಪರೇಷನ್ ಮಾಡಿನೇ ತೆಗ್ದಿದ್ದು. ಮುಂದೆ ನನ್ನ ಜೀವನ ಹೇಗಿತ್ತು ಏನು, ಭಾಗ 2 ನೋಡೋಣ.